ಒಂದು ಆಟವನ್ನ ಆಡೋಣ. ನಮಗೆ ಈ ಆಕಾರವನ್ನ ಕೊಟ್ಟಿದ್ದಾರೆ. ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಒಂದೇ ಆಕಾರವನ್ನ ಮತ್ತು ಗಾತ್ರವನ್ನ ಹೊಂದಿದೆ ಅಂತ ನಾವು ಹುಡುಕಬೇಕು. ಈ ವಿಡಿಯೋ ಹೆಸರೇ ಹೇಳೋ ಹಾಗೆ ನಾವು ಜೈಮಿತಿಯ ಅವಳಿಗಳನ್ನ ಕಾಣ ಬಯಸ್ತಾ ಇದ್ದೇವೆ. ಇದರಲ್ಲಿ ಯಾವ ಆಯ್ಕೆ ಸರಿ ಅಂತ ಹೇಳೋದು ತುಂಬಾ ಸುಲಭ. ಒಂದೇ ಆಕಾರವನ್ನ ಹೊಂದಿರೋದು ಆಪ್ಷನ್ ಡಿ ಮಾತ್ರ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಆಯ್ಕೆ ಆಗಿರುತ್ತೆ. ಆದ್ರೆ ಈ ಕಥೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಅನ್ನ ತರೋಣ. ಆಪ್ಷನ್ಗಳನ್ನ ಬದಲಾಯಿಸ್ಬಿಡೋಣ. ಈ ರೀತಿ ಈಗ ಕೊಟ್ಟಿರುವ ಆಕಾರಕ್ಕೆ ಸಮವಾದ ಆಕಾರ ಮತ್ತು ಗಾತ್ರವಿರುವ ಯಾವ ಆಯ್ಕೆಯನ್ನ ನೀವು ಆರಿಸ್ಕೊಳ್ತೀರಾ? ಕೊಟ್ಟಿರುವ ಆಯ್ಕೆಗಳಲ್ಲಿ ವ್ಯತ್ಯಾಸವನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ, ಹೌದು. ಆದ್ರೆ ಇದಕ್ಕೆ ಒಂದು ವಿಧಾನ ಇರ್ಲೇಬೇಕಲ್ವಾ? ನಾವೇನ್ ಮಾಡೋಣ, ಕೊಟ್ಟಿರುವ ಆಕಾರವನ್ನ ಪ್ರತಿ ಆಪ್ಷನ್ನ ಮೇಲೆ ಇರಿಸ್ತಾ ಹೋಗೋಣ. ಈ ರೀತಿ ಯಾವ ಒಂದು ಆಯ್ಕೆ ಒಂದೇ ಆಕಾರ ಮತ್ತು ಗಾತ್ರವನ್ನ ಹೊಂದಿದೆಯೋ ಅದು ನಮ್ಗೆ ಬೇಕಾಗಿರುವ ಆಯ್ಕೆ ಆಗಿರುತ್ತೆ. ಶುರು ಮಾಡೋಣ. ಆಪ್ಷನ್ ಎ ನಿಂದ ಶುರು ಮಾಡೋಣ. ಎನ ಮೇಲೆ ಕೊಟ್ಟಿರುವ ಆಕಾರವನ್ನ ಇಟ್ಟಾಗ ನಮ್ಗೆ ಕಾಣೋದೇನು? ಈ ಆಯ್ಕೆಯ ಆಕಾರ ಹೊರಗಡೆ ಕಾಣ್ತಾ ಇದೆ. ಹಾಗಾಗಿ ಇದು ಕೊಟ್ಟಿರುವ ಒಂದು ಆಕಾರದ ಗಾತ್ರವನ್ನ ಹೊಂದಿಲ್ಲ, ಅದಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ ನಾವು ಆಪ್ಷನ್ ಎನ ಎಲಿಮಿನೇಟ್ ಮಾಡ್ಬಿಡ್ಬೋದು. ಈಗ ಆಪ್ಷನ್ ಬಿ ನ ಮೇಲಿಡೋಣ. ಆಯ್ಕೆಯ ಆಕಾರ ಕಾಣ್ತಾನೆ ಇಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ಬೋದು. ಆದ್ರೆ ಇನ್ನೂ ಹೆಚ್ಚಿನ ಪರಿಶೀಲನೆಯ ಅವಶ್ಯಕತೆ ಇದೆ. ಮುಂದೆ ನೋಡೋಣ. ಆಪ್ಷನ್ ಸಿ ನ ಮೇಲಿಟ್ರೆ ಆಯ್ಕೆಯ ಆಕಾರ ಹೊರಗಡೆ ಕಾಣ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ನ ಕೂಡ ನಾವು ಎಲಿಮಿನೇಟ್ ಮಾಡ್ಬಿಡೋಣ. ಈಗ ಆಪ್ಷನ್ ಡಿ ನ ಮೇಲಿಟ್ರೆ ಮತ್ತೆ ಆಯ್ಕೆಯ ಆಕಾರ ಕಾಣ್ತಾ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಕೂಡ ಸರಿಯಾದ ಉತ್ತರ ಆಗಿರ್ಬೋದು. ಕೊಟ್ಟಿದ್ದ 4 ಆಯ್ಕೆಗಳಲ್ಲಿ ಬರೀ ಈ 2 ಆಯ್ಕೆಗಳು ಮಿಕ್ಕಿದೆ. ಇದರಲ್ಲಿ ಯಾವ್ದಾದ್ರೂ ಒಂದು ಸರಿ ಇರುತ್ತೆ. ಈಗ ನಾವೇನ್ ಮಾಡೋಣ, ಈ ಆಯ್ಕೆಗಳನ್ನ ಕೊಟ್ಟಿರುವ ಆಕಾರದ ಮೇಲೆ ಇಡೋಣ ಒಂದೊಂದಾಗೆ. ಆಪ್ಷನ್ ಬಿ ನಿಂದ ಶುರು ಮಾಡೋಣ. ಆಪ್ಷನ್ ಬಿ ನ ಕೊಟ್ಟಿರುವ ಆಕಾರದ ಮೇಲೆ ಇಟ್ರೆ ನಮ್ಗೆ ಕೊಟ್ಟಿರುವ ಆಕಾರ ಕಾಣ್ತಾನೆ ಇಲ್ಲ. ಬಹುಶಃ ಆಪ್ಷನ್ ಬಿ ನೇ ಸರಿಯಾದ ಉತ್ತರವಾಗಿರುತ್ತೆ. ಆಪ್ಷನ್ ಡಿ ನ ಕೂಡ ಒಮ್ಮೆ ಚೆಕ್ ಮಾಡ್ಬಿಡೋಣ. ಆಪ್ಷನ್ ಡಿ ನ ಇಟ್ಟು ನೋಡಿದ್ರೆ ಕೊಟ್ಟಿರುವ ಆಕಾರ ಕಾಣ್ತಾ ಇದೆ. ಹಾಗಾಗಿ ಆಪ್ಷನ್ ಡಿ ಒಂದೇ ಆಕಾರ ಮತ್ತು ಗಾತ್ರವನ್ನ ಹೊಂದಿಲ್ಲ. ಒಂದೇ ಆಕಾರವನ್ನ ಹೊಂದಿತ್ತು, ಆದ್ರೆ ಗಾತ್ರ ಕೊಟ್ಟಿರುವ ಆಕಾರಕ್ಕಿಂತ ಚಿಕ್ಕದಿದೆ. ಹಾಗಾಗಿ ಆಪ್ಷನ್ ಡಿ ನ ನಾವು ಎಲಿಮಿನೇಟ್ ಮಾಡಿ ಆಪ್ಷನ್ ಬಿ ಕೊಟ್ಟಿರುವ ಆಕಾರಕ್ಕೆ ಸಮವಾದ ಆಕಾರ ಮತ್ತು ಗಾತ್ರವನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಈ 2 ಆಕಾರಗಳು ಪರಸ್ಪರ ಕಾಪಿಗಳಾಗಿದ್ವು. ಒಂದರ ಪ್ರತಿ ಮತ್ತೊಂದು ಅಂತ ಕಾಣ್ತಾ ಇತ್ತು, ಬಣ್ಣವನ್ನ ಹೊರತುಪಡಿಸಿ. ಇಂತಹ ಆಕಾರಗಳನ್ನ ನಾವು ಸರ್ವಸಮ ಆಕೃತಿಗಳು ಅಂತ ಕರೀತೇವೆ. ಸರ್ವಸಮ ಆಕೃತಿಗಳು ಅಂದ್ರೆ ಪರಸ್ಪರ ಒಂದನ್ನ ನೋಡಿದ್ರೆ ಮತ್ತೊಂದನ್ನ ನೋಡೋದೇ ಬೇಡ ಅಂತ ಕಾಣುತ್ತೆ. ಒಂದರ ಕಾಪಿ ಮತ್ತೊಂದಾಗಿರುತ್ತೆ. ಅಥವಾ ಒಂದೇ ಆಕಾರವನ್ನ ಮತ್ತು ಗಾತ್ರವನ್ನ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಸರ್ವಸಮ ಆಕೃತಿಗಳನ್ನ ಒಂದರ ಮೇಲೊಂದನ್ನ ಇಡಿಸಿದ್ರೆ ಒಂದನ್ನ ಮತ್ತೊಂದು ಅತಿಕ್ರಮಿಸುತ್ತೆ. ಈಗ ನಾವು ನೋಡಿದ್ವಲ್ಲ ಈ 2 ಸರ್ವಸಮ ವೃತ್ತಗಳು, ಇದನ್ನ ನಾವು ಅತಿಕ್ರಮಿಸುವ ವಿಧಾನದಲ್ಲಿ ಚೆಕ್ ಮಾಡಿದ್ವಿ, ಒಂದು ಮತ್ತೊಂದರ ಅವಳಿ ಅಂತ ಹೇಳಿ. ಆದ್ರೆ ಅದು ತುಂಬಾ ಸಮಯವನ್ನ ತಗೊಳ್ತಿತ್ತು. ಇದನ್ನ ಹೊರತುಪಡಿಸಿ ಬೇರೆ ವಿಧಾನ ಇದೆಯಾ? ವೃತ್ತಗಳ ಕೇಂದ್ರವನ್ನ ಗುರ್ತು ಮಾಡ್ಕೊಳ್ಳೋಣ. ಇದರ ತ್ರಿಜ್ಯವನ್ನ ಕಂಡುಹಿಡ್ಕೊಳ್ಳೋಣ. ನೀವು ಗಮನಿಸಿರ್ಬೇಕು, ಸರ್ವಸಮ ವೃತ್ತಗಳು ಒಂದೇ ತ್ರಿಜ್ಯವನ್ನ ಹೊಂದಿರೋ ಕಾರಣ ಒಂದೇ ಗಾತ್ರದಲ್ಲಿರುತ್ತೆ. ಆದ್ರಿಂದ 2 ವೃತ್ತಗಳ ತ್ರಿಜ್ಯ ಒಂದೇ ಆಗಿದೆ ಅಂದ್ರೆ ಅವುಗಳು ಸರ್ವಸಮ ವೃತ್ತಗಳಾಗಿರುತ್ತೆ. ಈ ಸರ್ವಸಮತೆ ಬರೀ ವೃತ್ತಗಳಿಗೆ ಮಾತ್ರ ಸೀಮಿತವಲ್ಲ. ಇದನ್ನ ನಾವು ಯಾವುದೇ ಆಕಾರಕ್ಕೆ ವಿಸ್ತರಿಸಬಹುದು. ಉದಾಹರಣೆಗೆ ಆಯತಗಳನ್ನ ನೋಡೋಣ. ಈ ಆಯತಗಳ ಉದ್ದ ಮತ್ತು ಅಗಲವನ್ನ ಕಂಡುಹಿಡಿಯೋಣ. ನೆನ್ಪಿರ್ಲಿ,
ಆಯತಗಳ ಉದ್ದ ಮತ್ತು ಅಗಲ ಒಂದೇ ಆಗಿದೆ ಅಂದ್ರೆ ಅವುಗಳು ಸರ್ವಸಮವಾಗಿದೆ ಅಂತ ಅರ್ಥ. ಅದೇ ರೀತಿ ರೇಖಾಖಂಡಗಳಲ್ಲಿ ಸರ್ವಸಮತೆಯ ಬಗ್ಗೆ ಮಾತಾಡಬೇಕಾದ್ರೆ ರೇಖಾಖಂಡಗಳ ಉದ್ದ ಸಮವಾಗಿದ್ರೆ ಅವುಗಳನ್ನ ಸರ್ವಸಮ ರೇಖಾಖಂಡಗಳು ಅಂತ ಕರೀತೇವೆ. ಇನ್ನು ತ್ರಿಭುಜಗಳ ಬಗ್ಗೆ ಮಾತಾಡಬೇಕಾದ್ರೆ ತ್ರಿಭುಜಗಳಲ್ಲಿ ನಾನಾ ವಿಧಾನದಲ್ಲಿ ನಾವು ಸರ್ವಸಮತೆಯನ್ನ ಸಾಬೀತು ಮಾಡಬಹುದು. ಆದ್ರೆ ಅತ್ಯಂತ ಸುಲಭ ವಿಧಾನ ಅಂದ್ರೆ ಈ ತ್ರಿಭುಜಗಳ ಬಾಹುಗಳನ್ನ ಅಳೆಯೋದು. ಯಾವ ಎರಡು ತ್ರಿಭುಜಗಳ ಬಾಹುಗಳು ಸಮವಾಗಿರುತ್ತೋ ಅವುಗಳು ಸರ್ವಸಮ ಅಂತ ಹೇಳೋದು. ಇದನ್ನ ನಾವು ಬಾ ಸರ್ವಸಮತೆಯ ನಿಯಮ ಅಂತ ಕರೀತೇವೆ. ಅಂದ್ರೆ ಯಾವಾಗ ಎರಡು ತ್ರಿಭುಜಗಳಲ್ಲಿ ಮೂರು ಬಾಹುಗಳ ಉದ್ದ ಒಂದೇ ಆಗಿರುತ್ತೋ ಆಗ ಆ ಎರಡು ತ್ರಿಭುಜಗಳನ್ನ ಬಾಹು 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 ಸರ್ವಸಮತೆಯ ನಿಯಮದ ಪ್ರಕಾರ ಸರ್ವಸಮ ಅಂತ ಕರೆಯಲಾಗತ್ತೆ.